ಇದ್ದಕ್ಕಿದ್ದಂಗೆ ಅತ್ತೆಗೆ ಏನಾಯ್ತು? ಡಾಕ್ಟರ್ ಏನ್ ಹೇಳಿದ್ರು? ಆಯಾಸ ಸುಸ್ತು ಸಂಕಟಕ್ಕೆ ಎದೆ ನೋವು ಕಾಣಿಸ್ಕೊಂಡು ಪ್ರಜ್ಞೆ ತಪ್ಪೋದ್ರು ಅಂತ ಹೇಳಿದ್ರು. ಅಯ್ಯೋ, ಅಂದ್ರೆ ಅಮ್ಮಮ್ಮನ ಪ್ರಾಣಕ್ಕೆ ಏನಾದ್ರೂ ಅಪಾಯ ಅಂತ ಹೇಳಿದ್ರೆ ಮಾವ? ಹುಡ್ತು ಅನ್ನೋ ವಿನಂತಿ, ಏನ್ ಮಾತಾಡ್ತಾ ಇದೀಯಾ? ಅವನ್ನ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಕ್ಕೆ ಏನು ತೊಂದರೆ ಆಗಿಲ್ಲ. ಅಲ್ಲ ಬಾವ, ಅಷ್ಟು ಚಂದಾಗಿದ್ರು ಅತ್ತೆ ಯಾಕೆ ಹಿಂಗ್ ಇದ್ದಕ್ಕಿದ್ದಂಗೆ ಆಯ್ತಂತೆ? ಅಂದ್ರೆ ಈ ಹೃದಯಕ್ಕೆ ರಕ್ತ ಸರಾಗವಾಗಿ ಚಲಿಸ್ಬೇಕಲ್ವೇ, ಅದೇನಾದ್ರೂ ತಕ್ಷಣಕ್ಕೆ ನಿಂತ್ಕೊಂಡ್ಬಿಟ್ರೆ ಹಿಂಗಾಗ್ಬಿಡ್ತದಂತೆ. ನಾವು ಸರಿಯಾದ ಟೈಮ್ಗೆ ನಮ್ಮ ಅವ್ವನ ಆಸ್ಪತ್ರೆಗೆ ಕರ್ಕೊಂಡು ಹೋಗದೆ ಇದ್ದಿದ್ರೆ ಅಪಾಯ ಆಗ್ಬಿಡೋದು ಅಂತ ಹೇಳಿದ್ರು. ಹಂಗಾರೆ ಇವಾಗ ಆಪರೇಷನ್ ಏನಾದ್ರು ಮಾಡ್ಬೇಕೇ ದೊಡ್ಡಪ್ಪ? ಅಯ್ಯೋ ಪೆದ್ದುಡ್ಗೆ, ಆಪ್ರೇಷನ್ ಮಾಡಿದ್ದಿದ್ರೆ ನಮ್ಮವ್ವನ ಇಷ್ಟು ಬೇಗ ಕಳ್ಸ್ಕೊಟ್ಬಿಡೋರೆ. ಸದ್ಯಕ್ಕೆ ಹೊಸ ಚಿಕಿತ್ಸೆ ಮಾಡಿ ಕಳ್ಸವ್ರೆ. ಹೊಸ ಆರಾಮ್ ಮಾಡಿದ್ರೆ ಸರೋಯ್ತದೆ ಅಂತ ಹೇಳೋರೆ. ಇವಾಗ ಔಷಧಿ ಮಾತ್ರೆ ಕೊಟ್ಟವ್ರೆ, ಅದೆಲ್ಲ ಖಾಲಿ ಆದ್ಮೇಲೆ ತಿರ್ಗಾ ಕರ್ಕೊಂಬರ ಕೇಳವ್ರೆ. ಅವಾಗ ಇನ್ನೊಂದು ಕಿತ ECG ಮಾಡಿ ಆಂಜಿಯೋಗ್ರಾಮ್ ಮಾಡಿ ರಕ್ತನಾಳದಲ್ಲಿ ಏನಾರ ತಡೆ ಇದ್ರೆ ಆಪರೇಷನ್ ಮಾಡಿ ಸ್ಟಂಟ್ ಆಗ್ತಾರಂತೆ. ರೀ, ಹಂಗಾರೆ ಜೀವಕ್ಕೇನು ತೊಂದರೆ ಇಲ್ಲ ತಾನೇ? ಏನಿಲ್ಲ, ಒಂದೆರಡು ದಿನ ಆಯಾಸ ಮಾಡ್ಕೋಬಾರ್ದು, ಆ ಕಡೆಗೆ ಈ ಕಡೆಗೆ ಓಡಾಡಬಾರ್ದು ಅಂತ ಹೇಳೋರೆ. ಅವ್ವ, ನೀನೇನು ಧೈರ್ಯ ಕೆಡ್ಬೇಡ ಕಣವ್ವ, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀವಿ. ಅವ್ವ, ನಿನಗೇನಾದ್ರೂ ಆದ್ರೆ ನಾನು ಜೀವಂತವಾಗಿರಕ್ಕಿಲ್ಲವ. ಮಾವಯ್ಯ, ವಿದ್ಯಾ, ನನ್ ಜೊತೆಗ್ ಬಾ. ಬೇಡ. ಅತ್ತೆ, ನಿನ್ ಮನ್ಸಲ್ಲಿ ಓಡ್ತಾ ಇರೋದು ಅದೇ ತಾನೇ? ಅದಕ್ಕೆ ಹೇಳ್ತೀನಿ ಬೇಡ ಅಂತ. ನೋಡು, ಈ ವಿಚಾರ ಹೇಳೋ ಸಮಯ ಇದಲ್ಲ. ಹಾಗಾಗಿ ನೀನು ಸುಮ್ಕೆ ಇದ್ಬಿಡೋದು ಒಳ್ಳೇದು. ಅಲ್ಲ ಅತ್ತೆ, ಆದ್ರೆ ನೀವು ಹಿಂದೆ ಇರೋ ಜೀವಕ್ಕೋಸ್ಕರ ಇರೋ ಜೀವಕ್ಕೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು. ನಿಧಾನ ನಿಧಾನ. ನೀನು ಆರಾಮಾಗಿದ್ಯಲ್ವೇ? ನಿನಗೆ ಹಿಂಗಾಗಿರೋದು ನೋಡಿ ನನಗೆ ಜೀವನೇ ಓದಂಗಾಗೋಯ್ತು ಕಣವ್ವ. ಅವ್ವ, ನೀ ಕುಸ್ತ್ ಬಿದ್ದಿದ್ ನೋಡಿ ಅಡ್ಡಿ ಅವರೆಲ್ಲ ಸಾನೆ ಭಯ ಬಿದ್ದಿದ್ವು. ಇಲ್ಲಿ ನೋಡು, ಈಗ್ಲೂ ಎಲ್ರು ಎಷ್ಟು ಭಯ ಬಿದ್ದವ್ರೆ. ಅಯ್ಯೋ ಹುಚ್ಚವ್ವ, ಹುಟ್ಟದವರೆಲ್ಲ ಭೂಮಿ ಮೇಲೆ ಗೂಡು ಕಟ್ಕೊಂಡಿರಕ್ಕಾಗತ್ತೆ? ಎಲ್ರೂ ಒಂದಲ್ಲ ಒಂದಿನ ಹೋಗ್ಲೇಬೇಕಲ್ವೇ? ಏ ಅಮ್ಮಮ್ಮ, ಬಿಡ್ತು ಅನ್ನೋ, ಹಂಗೆಲ್ಲ ನೀನ್ ಸುಮ್ಕೆ ಏನನ್ನ ಮಾತಾಡ್ಬೇಡ. ಅಲ್ಲ ಕಂಡ್ಲಭದ್ರ, ನಾನೇನು ಅರೇದು ಹುಡುಗಿನ? ಊರು ಹೋಗುವಂತದೆ, ಕಾಡು ಬಾ ಅಂತದೆ. ಅಂಥದ್ರಲ್ಲಿ ಇನ್ನೇಟು ದಿನ ಇದ್ದೇನೋ ಏನೋ.
ಜೀವನದಲ್ಲಿ ಎಲ್ಲ ನೋಡಾಗದೆ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು ಎಲ್ಲನೂ. ಇನ್ನು ನಾನು ಸತ್ರಷ್ಟು ಬಿಟ್ರಷ್ಟಲ. ಅವ ಹಂಗೆಲ್ಲ ಮಾತಾಡ್ಬೇಡ ಕಣವ. ನೀನು ಇನ್ನೂ 16 ವರ್ಷ ಬದುಕಿದ್ದು ನಮ್ಗೆಲ್ರಿಗೂ ದಾರಿ ತೋರಿಸು. ಶಿವರಾಮ, ಕಾಲದಿಂದಲೂ ನೀನು MLA ಆಗೋದನ್ನ ನೋಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದ್ರೆ ನೀನು ಮಂತ್ರಿಯಾಗಿ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ಈಗ ನನ್ಗಿರೋದು ಒಂದೇ ಆಸೆ ಕಣ್ಲ, ಅದು ನಮ್ಮ ಭದ್ರನ ಮಗ ನೋಡ್ಬೇಕು ಅನ್ನೋದು. ಅಮ್ಮಮ್ಮ, ಬರೀ ಅಣ್ತಮ್ಮನ್ ಮಗ ನೋಡಿದ್ರೆ ಸಾಕೆ, ನನ್ ಮದ್ವೆ ನೋಡಕ್ಕಿಲ್ವೇ? ಹೆಣ್ ಸಿಕ್ಕ್ರೆ ಯಾರ ಒಪ್ಪಿದ್ರೆ ನೋಡವ ಬಿಡ್ಲಾ? ನನ್ನ ಭದ್ರನ್ ಮಗಂಗೆ ಎಣ್ಣೆ ತಿಕ್ಕಿ ನೀರೂದಿ ನಮ್ಮ ಇದ್ದಂಗೆ ಬಾಣಂತನ ಮಾಡಬೇಕು ಕಣ್ಲ. ಅದಾದ್ಮೇಲೆನೆ ನಾನು ಸಾಯೋದ್ಕನಂತೆ. ಯಾರೂ ಹೆದರ್ಬೇಡಿ, ಧೈರ್ಯವಾಗಿರಿ. ಲೇ ಮುದಿಗೂಬೆ, ಬರೀ ಅವನ್ ಮಕ್ಕಳನ್ನ ಮಾತ್ರ ನೋಡ್ಬೇಕಾ? ನನ್ ಮೊಮ್ಮಕ್ಕಳನ್ನ ನೋಡೋ ಆಸೆ ನಿನ್ಗಿಲ್ವಾ? ಯಾಕಾದ್ರೂ ಬಂದ ನೀನ್ ಆಸ್ಪತ್ರೆಯಿಂದ ಅಲ್ಲೇ ನೆಗದ್ ಬಿದ್ದೋಗ್ಬೇಕಾಗಿತ್ತು. ಅತ್ತೆ, ತಕೊಳ್ಳಿ ಬಿಸಿನೀರು. ಅದ್ ಸರಿ, ಡಾಕ್ಟರ್ ಏನಂದ್ರು? ಈ 3 ಅಡಿ ಗಾಬರಿ ಆಗೋಳೆ. ಅಕ್ಕ ನೋಡಿದ್ರೆ ಮುಖ ಕಿವುಚ್ತಾವ್ರೆ. ಸೈಡಿಗೆ ಕರ್ಕೊಂಡೋಗಿ ಏನೋ ಮಾತಾಡ್ಕೊಂಡ್ ಬಂದ್ರು. ಇಬ್ರು ಸೇರ್ಕೊಂಡು ಏನೋ ನಡೆಸ್ತಾವ್ರಲ್ಲ. ಅಮ್ಮಮ್ಮ, ಅದು ಅತ್ತೆ, ಮಗು ಸಣ್ಣಗದಂತೆ, ಏನ್ ತೊಂದ್ರೆ ಇಲ್ಲ ಅಂತ ಹೇಳಿದ್ರು. ಸದ್ಯ ಎಲ್ಲ ಒಳ್ಳೇದಾತಲ್ಲ, ನಂಗೆ ಆಟೆ ಸಾಕ್ಬಿಡವ. ಮೋನ, ಡಾಕ್ಟರ್ ಇನ್ನೇನು ಹೇಳಿದ್ರು? ಇನ್ನೇನಿಲ್ಲ ರೀ, ಮಗು ಬೆಳವಣಿಗೆ ಸಂದಾಗ್ಲಿ ಅಂತ ಟಾಣಿಕ್ ಮತ್ತೆ ಮಾತ್ರೆ ಬರ್ಕೊಟ್ಟವ್ರೆ. ತಿಂಗಳಿಗೆ 1 ಕಿತ್ತ ಸ್ಕ್ಯಾನಿಂಗ್ ಬರ್ಬೇಕು ಅಂತ ಹೇಳವ್ರೆ. ಭದ್ರ, ಇವತ್ತೇ ಮುನೇಶ್ವರ ಗುಡಿ ಹೋಗ್ಬಿಟ್ಟು ಒಂದ್ ಹುಂಜನ ಬಲಿ ಕೊಟ್ಟು ಬಂದ್ಬಿಡ್ಲಾ? ಸರಿ ಅಮ್ಮಮ್ಮ, ಕೊಟ್ ಬರ್ತೀನಿ. ಹಂಗೆಯ ನಿನ್ ಬೇಗ ಹುಷಾರಾಗ್ಲಿ ಅಂತ ನಿಂಗೂ ಒಂದ್ ಪೂಜೆ ಮಾಡಿಸ್ಕೊ ಬರ್ತೀನಿ. ಸರಿ, ಎಲ್ಲರೂ ನಡೀರಿ. ಅವ ಹೊಸಿ ವಿಶ್ರಾಂತಿ ತಗೊಳ್ಳಿ. ಅವ ನಿಮ್ಮ ಮಲಿಕವ. ವಿದ್ಯಾ, ನೀನು ಬಸ್ರಿ ಹೆಂಗ್ಸು. ಡಾಕ್ಟರ್ ಏನ್ ಹೇಳಿದ್ರು? ಜಾಸ್ತಿ ಓಡಾಡ್ಬಾರ್ದು ಅಂತ ಹೇಳಿದ್ರು ತಾನೆ. ಹೋಗು ಸುಧಾರ್ಸ್ಕ, ಹೋಗು. ಈಶ್ವರಿ, ನೀನು ಬಾ. ನೋಡವ, ಸಾಕು ಕಂಡ್ಲ ಮಗ, ನನ್ ಕೈಲಿ ಆಗ್ತಿಲ್ಲ. ಅವ ತಿಂದಿರೋದೇ 1 ಪೀಸು, ತಗೋ ಇನ್ನೊಂದು ತಿನ್ನು. ನನ್ ಕೈಲಂತೂ ಆಗಕ್ಕಿಲ್ಲ ಮಗ. ಏನಂತೆ? ನೀ ತಗೊಳವ, ತಿನ್ನು. ವಿನಂತಿ, ಏನವ ನೀನು
ಹುಷಾರಿಲ್ಲ ಅಂತ ಹಾಸಿಗೆ ಮೇಲೆ ಮಲಗಿದ್ರು ನಿನ್ನ ಕೊಟ್ಟಿದ್ನೆಲ್ಲ ಮೊಮ್ಮಕ್ಳು ಕೊಡ್ತೀಯಲ್ಲ, ಸುಮ್ಕೆ ತಿನ್ನೋ. ತಿನ್ನವ. ತಿನ್ನವ? ತಿಟ್ಟುವಾಗ್ಲೂ ಬಸರಿ ಅಲ್ಲ ಕಣವ, ಸುಳಿಯಂದ್ರ ಕೈಯಿಂದ ನಿನ್ನ ಕಾಪಾಡ್ಬೇಕು ಅನ್ನೋ ಕಾರಣಕ್ಕೆ ಸುಳಿ ಹೇಳ್ಬಿಟ್ಟೆ. ಹಿಂದೆ ಇರೋ ಜೀವಕ್ಕೋಸ್ಕರ ಇರೋ ಜೀವಕ್ಕೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ. ಈ ಒಂದ್ ಸುಳ್ಳು ಇನ್ನ 7 ದಿನ ಚುಚ್ಚೋದು. ನನ್ನನ್ನ ಯಾವ ದಿಕ್ಕಿಗೆ ತಕೊಂಡೋಗಿ ನಿಲ್ಲಿಸ್ತದೋ ಒಂದು ತಿಳಿತಿಲ್ಲ. ಅಮ್ಮಮ್ಮ ಅಮ್ಮಮ್ಮ ಅಜಮ್ಮ ಅಜಮ್ಮ ಮೆತ್ತು ಕಳ್ಳ, ಮೆತ್ತಗ್ ಬರೋ ಸಾಮಾನ್ಯ ಜ್ಞಾನನೂ ಇಲ್ವಲ್ಲ ನಿಂಗೆ? ಅಮ್ಮಮ್ಮ ಮೆಲ್ಲು ಕೂತು ಯಾಕ್ಲಾ? ಇದ್ದಾಳಮ್ಮಮ್ಮ. ಬಾ ಹಂಗೆ ಇಲ್ಲಿ ಕೊಡ್ಲಾ ಇಲ್ಲಿ. ನೀವ್ ಯಾಕಲ್ಲ ಊಟ ತರಕ್ ಹೋದ್ರಿ? ಅಮ್ಮಮ್ಮ ಸುಮ್ಕೆ ತಿನ್ನು. ಕಂಡಿದ್ ಕನ್ಸೆಲ್ಲ ಕಲ್ ಮೇಲ್ ಬಿತ್ತನೆ ಮಾಡ್ದಂಗ ಆಗೋಯ್ತು. ಅತ್ತೆ, ಕೋಳಿ ಕೂಗಕ್ಕೂ ಮುಂಚೆ ಹಿಂಗ್ ಎತ್ ಕೂತ್ಕೊಂಡ್ರೆ ಹೆಂಗೇಳಿ? ಅಭ್ಯಾಸ ಕಣೆ. ಇದೆಲ್ಲ ನೀನ್ಯಾಕವ ಮಾಡಕ್ ಹೋಯ್ತಿ? ಅತ್ತೆ, ನೀವು ಸುಮ್ಕೆ ಇರಿ. ಅತ್ತೆ, ಅನಾಹುತ ತಪ್ಸೋದಕ್ಕೆ ಸತ್ಯ ಮುಚ್ಚಿಟ್ಟಿದ್ರುವೆ ಮನ್ಸಲ್ಲಿರೋ ಆತಂಕ, ಭಯ ಇನ್ನೂ ದೂರ ಆಗಿಲ್ಲ. ಈಗ ಸತ್ಯನ್ ಮುಚ್ಚಿಟ್ಕೊಂಡು ನಾನು ಅನುಭವಿಸ್ತಾ ಇರೋ ನೋವು, ಸಂಕಟನೆ ನನಗ್ ಸಾಕಾಗೋಗಿದೆ ಅತ್ತೆ. ತಿರ್ಗಾ ಹಂಗ್ ಮಾಡೋದ್ ಬೇಡ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ಹಟ್ಟಿಯವ್ರ ಮುಂದೆ ನೀವು ಕೆಟ್ಟವ್ರಾಗೋದು ನನಗಿಷ್ಟ ಇಲ್ಲ ಅತ್ತೆ. ಈ ಸುಳ್ಳ ಎಷ್ಟ್ ದಿನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆ. ಇರ್ಬಹುದು, ಆದ್ರೆ ಇವತ್ತು ಅತ್ತೆ ಪರಿಸ್ಥಿತಿ ನೀನೇ ನೋಡ್ದೆ ಅಲ್ವೇ? ಅಂತದ್ರಲ್ಲಿ ಅಪ್ಪಿ ತಪ್ಪಿ ಈ ವಿಷಯ ಏನಾದ್ರು ಹೇಳಿದ್ರೆ ಅಟ್ಟಿಯಲ್ಲಿ ಅಲ್ಲೋಲ ಕಲ್ಲೋಲನೇ ನೆಡ್ದೋಗಿರೋದು. ನಿನ್ ಹೊಟ್ಟೆ ಇಲ್ಲಿ ಜೀವ ಇಲ್ಲ ಅಂತ ಗೊತ್ತಾದ್ರೆ ಈ ಅಟ್ಟಿಯಲ್ಲಿ ಒಂದ್ ಜೀವನೇ ಹೊಂಟೋಗಿರೋದು. ಅತ್ತೆಯವ್ರ ಆರೋಗ್ಯದ ಪರಿಸ್ಥಿತಿ, ಈ ಅಟ್ಟಿಯವ್ರ ಆಸೆ ಕನಸುಗಳನ್ನೆಲ್ಲ ಯೋಚನೆ ಮಾಡಿನೇ ನಾನಿವತ್ತು ಈ ನಿರ್ಧಾರ ತಕೊಂಡಿದ್ದು. ಅತ್ತೆ, ಆದ್ರೆ ಸತ್ಯ ಆಚೆ ಬಂದಿದ್ದ ದಿನ ಭೂಕಂಪನೆ ಆಗೋಯ್ತದೆ ಅತ್ತೆ. ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ನಿನ್ ಬಸ್ರಿ ಅನ್ನೋದೇ ಸತ್ಯ. ಟೈಮ್ ಬಂದಾಗ ತಾನಾಗೆ ಎಲ್ರಿಗೂ ಗೊತ್ತಾಯ್ತದೆ ಬಿಡು. ಆದ್ರೆ ಅವತ್ತು ಏನ್ ಬೇಕಾದ್ರೂ ಆಗ್ಬೋದು. ಅವಾಗ ಏನೇ ಬಂದ್ರುವೆ ಸ್ವೀಕರಿಸೋದಕ್ಕೆ ಸಿದ್ಧ ಆಗಿರ್ಬೇಕು ಆಟಯ್ಯ. ಅತ್ತೆ, ಅದು ಹಾಗಲ್ಲ. ಒಂದು ತಿಳ್ಕ, ನಾನು ಎಲ್ಲಾ ವಿಷಯದಲ್ಲೂ ನಿನ್ ಪರವಾಗಿ ನಿಂತ್ಕಂತಿದ್ದೆ. ಆದ್ರೆ ಈ ವಿಚಾರದಲ್ಲಿ ನಿನ್ನನ್ನಾಗ್ಲಿ ನಿಮ್ ಅಟ್ಟೆಯವ್ರನ್ನಾಗ್ಲಿ ಯಾವ್ದೇ ಕಾರಣಕ್ಕೂ ಕ್ಷಮಿಸಕ್ಕಿಲ್ಲ. ಈ ಅಟ್ಟೆಯಲ್ಲಿ ಇನ್ನೊಂದು ಅನಾಹುತ ಆಗ್ಬಾರ್ದು ಅಂದ್ರೆ 8 ದಿನ ಆಯ್ತದೋ 8 ದಿನ ಈ ಸುಳ್ಳನ್ನ ಕಾಪಾಡ್ಕೋಬೇಕು ಆಟಯ್ಯ.
ಮಗಿನ ಬಗ್ಗೆ ತಿಳ್ಕೋಬೇಕು. ಆದ್ರೆ ಇವ್ರ್ತಾವ ಹೆಂಗ್ ಕೇಳೋದು? ಹಾ, ಇದಕ್ಕೆಲ್ಲ ನಮ್ ಕಾಗೆ ಮುಕ್ಕಿನೇ ಸರಿ. ಅಮ್ಮಮ್ಮ, ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು ಎಲೆ ಅಡ್ಕೆ ಹಾಕಂತ ತಿಂತಿದ್ಯಲ್ಲ, ನಿಂಗೆ ಯಾರು ಏನು ಹೇಳೋರಿಲ್ವೇ? ಅದ್ರ ಪಾಡಿಗೆ ಅದು, ಇದ್ರ ಪಾಡಿಗೆ ಇದು ಕನಂತೆ ಬಿಡು. ಅಲ್ಲ ಅಮ್ಮಮ್ಮ, ನೋಡು, ಏನೋ ಒಸಿ ಸುಸ್ತು ಸಂಕಟ ಅನ್ನೋ ಕಾರಣ ಮುಂದಿಟ್ಕೊಂಡು ಎಲೆ ಅಡಿಕೆ ಹಾಕೋಬಾರ್ದು ಅಂತ ಹೇಳಕ್ ಬಂದ್ರೆ ಸರಿ ಇರಾಕಿಲ್ಲ. ಅಯ್ಯ, ನಿನ್ನ ಆಸೆಗೆ ನಾನೆಲ್ಲ ಅಡ್ಡಿ ಬಂದೆ ನಮ್ಮಮ್ಮ. ಅದ್ ಸರಿ, ಎಲೆ ಬೇಕಿತ್ತೆ? ಬೇಡ ಕಣ್ಲ, ಕ್ವಾಟ್ಲೆ ಕೈಲಿ ತರಿಸ್ಕೊಂಡಿದ್ದೀನಿ. ಇದೇನಿದು ಇವತ್ತು ಗಾಳಿ ಈ ಕಡೆ ಬೀಸ್ತಂಗದೆ, ನಿನ್ ದನಿ ಕೇಳಿದ್ರೆ ಏನೋ ಮಸ್ಕ ಹೊಡೆಯಕ್ ಬಂದಂಗಿದೆ. ಇದ್ಯಾಕಮ್ಮಮ್ಮ, ನಾನು ಯಾವತ್ತುವೆ ನಿಂತ ಮಾತಾಡೋದೇ ಇಲ್ಲ ಅನ್ನಂಗೆ ಹೇಳ್ತಾ ಇದ್ವಿ. ಮಾತಾಡ್ತೀಯಪ್ಪ, ಆದ್ರೆ ನಿನಗೇನಾದ್ರೂ ತಿಳ್ಕೋಬೇಕಾದಾಗ ನಿನ್ನ ರಾಗ, ನಿನ್ನ ದನಿನೇ ಬದ್ಲಾಗ್ಬಿಡ್ತದಲ್ಲಪ್ಪ. ಅದ್ ಸರಿ, ಈಗ ಯಾಕೆ ಬಂದಿದ್ದೀಯ ಅಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಡು. ಆಹಾ, ಕಾಗೆ ಮುಕ್ಕಿ ಡೋಳ್ ತೋರ್ಸಿದ್ರೆ ಅಸ್ತನೇ ನುಂಗ್ಬಿಡ್ತೀಯ ಅಲ್ವೇ? ಲೇ, ನಾನು ನಿನ್ನ ಅಪ್ಪನ ಎತ್ತವಳು ಕಣ್ಲ, ನಿನ್ನ ಬುದ್ಧಿ ಏನು ಅಂತ ನನಗ್ ಗೊತ್ತಾಗಕ್ಕಿಲ್ವಾ? ಹೇಳು ಅದೇನು ಅಂತ. ಅಮ್ಮಮ್ಮ ಒತ್ತಾರೇನೆ ಅವಳನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದ್ರಲ್ವೇ? ಅದಕ್ಕೇನೀಗ? ಅದಕ್ಕೆಯ ಅವ್ರೆಲ್ಲಾರನು ಇಲ್ಲಿ ಕರೆದು ಮಗ ಹೆಂಗದೆ ಅಂತ ಕೇಳು. ಅದ್ನೆಲ್ಲವ ಆಸ್ಪತ್ರೆಯಿಂದ ಬಂದಾಗ್ಲೇ ಹೇಳುದ್ಲಲ್ಲಪ್ಪ, ಅಲ್ಲಿ ನೀನು ಇದ್ದೆ ತಾನೆ? ಅದಲ್ಲ ಅಮ್ಮಮ್ಮ, ಇನ್ನೋಸಿ ಹೆಚ್ಚಿಗೆ ವಿಚಾರವಾಗಿ ಕೇಳು. ಹೆಚ್ಚಿಗೆ ವಿಚಾರ ಅಂದ್ರೆ ಈಗ ನಿಂಗೇನಪ್ಪ ಗೊತ್ತಾಗ್ಬೇಕು? ಅದು ಅಮ್ಮಮ್ಮ, ಅಯ್ಯ, ಅದ್ಯಾಕ್ಲ ಹಿಂಗಾಡಿ? ಅದೇನ್ ಗೊತ್ತಾಗ್ಬೇಕು ಹೇಳು. ಅದೇ ಅಮ್ಮಮ್ಮ, ಹೊಟ್ಟೆಲಿರೋ ಮಗ ಗಂಡ ಹೆಣ್ಣ ಅಂತ ಕೇಳಕ್ಕೆ. ಎಲ್ಲ ಕಣ ಎಡವಟ್ ನನ್ ಮಗನೇ, ಅದ್ನೆಲ್ಲವ ಯಾವ ಆಸ್ಪತ್ರೆಯವರು ಹೇಳ್ಯಾರು? ಸರಿ, ಇದನ್ನೆಲ್ಲ ತಿಳ್ಕೊಂಡು ನಿನ್ಗೇನಾಗ್ಬೇಕಾಗಿದೆ? ಅದು ಗೊತ್ತಾಗ್ಬೇಕು ಅಮ್ಮಮ್ಮ. ಅದ್ರಲ್ಲೇನ್ಲ ಕೇಳಾಕಿದ್ದು? ನಿನ್ನ ಮಗನಾಗಿ ನಿನ್ ತಾತ ಹುಟ್ಟಿ ಬರ್ತಾರೆ ಕಣ್ಲಾ, ಬಿಡು. ಅಯ್ಯ ಕಾಗೆ ಮುಕ್ಕಿ, ಅಟ್ಟಿಗೆ ವಾರಸ್ದಾರ ಬೇಕು ಅಂತ ಯಾವ್ರಿಗಿವ್ರಿಗೆ ಏನಾದ್ರು ಅರ್ಕೆ ಗಿರ್ಕೆ ಕಟ್ಕೊಂಡ್ಬಿಟ್ಟಿಯಾ? ಆಮೇಲೆ ಇನ್ನೇನಿಲ್ಲ, ನೀನ್ ಎತ್ಕೊಂಡೋಗಿ ಕಾವೇರಿ ನದಿಯೇ ಎಸೆಯೋದು. ನನಗಂತುವೆ ಹೆಣ್ಮಗುನೇ ಬೇಕು. ಎಲ್ಲ ನನ್ ಮಗನೇ, ಎಲ್ರು ಮೊದ್ಲಿಗೆ ಗಂಡು ಮಗನೇ ಆಗ್ಲಿ ಅಂತ ಬೇಡ್ಕೊಂಡ್ರೆ ನೀನು ಹೆಣ್ಣು ಮಗ ಆಗ್ಲಿ ಅಂತ ಬೇಡ್ಕತ್ತಿದೀಯಾ? ಅವಳ ಹೊಟ್ಟೆಲಿ ನಮ್ಮ ಅವ್ವನೇ ಹುಟ್ಟು ಬರ್ತಾಳೆ ಅಂತ ಅಪ್ಪಯ್ಯ ಹೇಳದೆ. ನಮ್ಮ ಅವ್ವನೇ ನನ್ನ ಮಗಳಾಗಿ ಹುಟ್ಟು ಬರ್ಬೇಕು ಅಂತ ನಾನು ಆಸೆ ಮಾಡಿಕೊಂಡಿವ್ನಿ. ಅದಕ್ಕೆ ಅಮ್ಮಮ್ಮ, ಅದೇನಾದ್ರೂ ಆಗ್ಲಿ, ನನ್ಗೆ ಹೆಣ್ಮಗುನೇ ಬೇಕು. ನನಗೆ ನಮ್ಮ ಅವ್ವ ನನ್ನ ಎತ್ತಾಡ್ಸಿರೋದು ನಂಗೆ ನೆನಪಿಲ್ಲ. ಅದಕ್ಕೆ ನಮ್ಮ ಅವ್ವನ ನಾನು ಎತ್ತಾಡಿಸ್ಬೇಕು ಅನ್ನೋದು ನನ್ನ ಆಸೆ. ಯಾವ್ರೆ, ಯಾಕಪ್ಪ ಇಂಥ ಪರೀಕ್ಷೆ ಮಾಡ್ತಾ ಇದ್ದಿ? ಹುಟ್ಟೋ ಮಗಿನ ಬಗ್ಗೆ ಭದ್ರ ಶಾನೆ ಆಸೆ ಮಡಿಕೊಂಡವನೆ, ಆದ್ರೆ ಮಗನೇ ಹುಟ್ಟಕ್ಕಿಲ್ಲ ಅಂತ ಗೊತ್ತಾದ್ರೆ ಅದೇನಾಗ್ಬಿಟ್ಟಾನೋ? ಯಾಕಣ್ ಮಗ ಅವ್ವ ಇಲ್ಲ ಅಂದಿ? ನಿನ್ ಎತ್ತಾಡ್ಸಿರೋ, ನೀನ್ ಸಂದಾಕಿರ್ಲಿ ಅಂತ ಕಂಡು ದೇವ್ರಿಗೆಲ್ಲ ಕೈ ಮುಗಿಯೋ ಮೋನ ಇಲ್ವೇ? ಅವಳು ನಿಂಗೆ ಜನ್ಮ ಕೊಟ್ಟಿಲ್ದೇ ಇರ್ಬೋದು, ಆದ್ರೆ ತಾಯಿ ಸ್ಥಾನವ
ನಮ್ಮ ಅವ್ವನ ಸ್ಥಾನನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಮ್ಮಮ್ಮ. ಏನ್ಲ ಕೊನೆ ಗಂಟ ಹಿಂಗೆ ಮಾತಾಡ್ದೆ ಇದ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟಿದ್ಯೋ ಹೆಂಗೆ? ಗೊತ್ತಿದ್ದು ಕೇಳ್ಬೇಡ, ಸುಮ್ಕೆ ವಿಚಾರನ ಇಲ್ಲಿಗೆ ಬಿಟ್ಬಿಡು. ನಮ್ಮ ಅವ್ವನೇ ಹುಟ್ಟು ಬರ್ಬೇಕು, ಅದೇ ನನ್ನ ಆಸೆ. ಗೆಪ್ತಿಗಿರ್ಲಿ ಆಯ್ತೆ. ನೋಡ್ಲಾ, ಇಂಥದೇ ಮಗ ಕೊಡುವಂತ ದ್ಯಾವ್ರ ಹತ್ರ ಬೇಡ್ಕ. ಆದ್ರೆ ಅದೇ ಮಗ ಹುಡ್ತದೆ ಅಂತ ಆಸೆ ಇಟ್ಕೋಬೇಡ. ಆಮ್ಯಾಕೆ ಶಾನೆ ನೋವಾಯ್ತದೆ. ಅದಕ್ಕೆ ಹೆಣ್ಣೋ ಗಂಡೋ ಯಾವ ತೊಂದ್ರೆನೂ ಇಲ್ದೆ ಹೆರಿಗೆ ಆಗ್ಲಿ ಅಂತ ಬೇಡ್ಕೋ. ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮಮ್ಮ. ನನಗ್ ಮಾತ್ರ ಹೆಣ್ಮಗನೇ ಬೇಕು.